ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಸದ್ಯ ಅಮಿತ್ ಶಾ ಶಕ್ತಿ ಸಿಕ್ಕಿರುವಂಥದ್ದು, ಮೋದಿ ಶಕ್ತಿ ಸಿಕ್ಕಿರುವಂಥದ್ದು. ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷನಿಗೆ ಹೊಸ ಬಲ ಬಂದಂತಾಗಿದೆ. ಪಕ್ಷ ಸಂಘಟನೆಗೆ ವಿಜೇಂದ್ರ ಅವರಿಗೆ ಮತ್ತಷ್ಟು ಬಲ ಹೆಚ್ಚಿಗೆ ಆದಂತಾಗಿದೆ. ತಮ್ಮ ಬಲವನ್ನು BYV ಕೂಡ ಹೆಚ್ಚಿಸಿಕೊಂಡಿದ್ದಾರೆ. ಮುಂಬರುವ ಚುನಾವಣೆಗಳಿಗೆ ಪಕ್ಷ ಸಂಘಟನೆಯನ್ನು ಮಾಡಬೇಕು. ಇದಕ್ಕಾಗಿ ಬಲ ಸಿಕ್ಕಂತಾಗಿರುವಂಥದ್ದು ವಿಜೇಂದ್ರ ಅವರಿಗೆ. ನಿನ್ನೆ ಮತ್ತು ಇವತ್ತು ನಡೆದಂತಹ ಕಾರ್ಯಕ್ರಮಗಳಿಂದಾಗಿ ಅವರ ಬಲ ಹೆಚ್ಚಳ ಆಗಿರುವಂಥದ್ದು. ಪಕ್ಷ ಸಂಘಟನೆಗೆ ಅಮಿತ್ ಶಾ, ಮೋದಿ ಹೆಚ್ಚಿನ ಸಪೋರ್ಟನ್ನು ಕೊಡ್ತಾರೆ ಇನ್ಮೇಲೆ ವಿಜೇಂದ್ರ ಅವರಿಗೆ. ಯಾಕೆಂದರೆ ಚುನಾವಣೆ ಕೂಡ ಹತ್ತಿರಕ್ಕೆ ಬರ್ತಾ ಇರುವಂಥದ್ದು. ಸ್ಥಳೀಯ ಸಂಸ್ಥೆ ಚುನಾವಣೆಗಳಿದ್ದಾವೆ, ಅದಾದ ಮೇಲೆ ವಿಧಾನಸಭೆ ಚುನಾವಣೆ. ಈ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮುಗಿಯುವ ಹೊತ್ತಿಗೆ ಬಹುಶಃ ವಿಧಾನಸಭೆ ಚುನಾವಣೆಗೆ ಹೆಚ್ಚಿನ ಸಮಯ ಉಳಿದಿರೋದಿಲ್ಲ. ಹಾಗಾಗಿ ಪಕ್ಷ ಸಂಘಟನೆ ಮಾಡಬೇಕು. ಪಕ್ಷ ಸಂಘಟನೆಗೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ, ತೊಡಕುಗಳಿಲ್ಲದೆ ಮಾಡಿಕೊಳ್ಳೋದಕ್ಕೆ ವಿಜೇಂದ್ರ ಅವರಿಗೆ ಬಲ ಹೆಚ್ಚಿದಂತಾಗಿದೆ. ಈ ಬಗ್ಗೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ಫೋನ್ ಸಂಪರ್ಕದಲ್ಲಿದ್ದಾರೆ, ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗಣಪತಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಬ್ಬರು ನಿನ್ನೆ ಮತ್ತು ಇವತ್ತು ಕಾರ್ಯಕ್ರಮಗಳಿಗೆ ಕರ್ನಾಟಕಕ್ಕೆ ಬಂದು ಹೋಗಿದ್ದಾರೆ. ಇದರಿಂದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬಲ ಹೆಚ್ಚಿದೆ ಅಂತ ಹೇಳಲಾಗ್ತದೆ. ಯಾವ ರೀತಿಯಲ್ಲಿ ಹೆಚ್ಚಳ ಆದಂತ ಆಯಿತು ಬಲ? ನವೀನ್, ಖಂಡಿತ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಯಾವಾಗ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಸಂಘಟನೆಗೆ ಮುಂದಾಗ್ತಾರೋ ಆ ಸಂದರ್ಭದಲ್ಲಿ ಒಂದಷ್ಟು ಬಿಜೆಪಿಯ ಹಿರಿಯ ನಾಯಕರು ಅವರ ಜೊತೆ ನಿಲ್ಲೋಕೆ ಒಂದಷ್ಟು ಮೀನಾಮೇಷವನ್ನ ಎಣಿಸ್ತಾರೆ. ಜೊತೆಗೆ ಒಂದಷ್ಟು ಟೀಕೆಗಳು ಕೂಡ ಇರುತ್ತೆ. ಅಂದ್ರೆ ಹೈಕಮಾಂಡ್ ನಾಯಕರು ವಿಜೇಂದ್ರ ಜೊತೆ ಇಲ್ಲ ಅನ್ನೋದು ಕೂಡ ಒಂದಷ್ಟು ಸಂದೇಶ ಇರುತ್ತೆ. ಆದ್ರೆ ಈಗ ಅಂದ್ರೆ ಇವತ್ತು ಹಾಗೂ ನಿನ್ನೆ ನಡೆದಂತ ಒಂದು ಅಭಿಮಾನೋತ್ಸವ ಜೊತೆಗೆ ಅಭಿನಂದನೆ ಕಾರ್ಯಕ್ರಮ ಎರಡಿದೆ. ಈ ಎರಡು ಕಾರ್ಯಕ್ರಮದಲ್ಲೂ ಕೂಡ ಇವತ್ತು ಹೈಕಮಾಂಡ್ ನಾಯಕರು ಆಗಮಿಸಿ ರಾಜ್ಯ ನಾಯಕರಿಗೆ, ಅದರಲ್ಲೂ ಕೂಡ ವಿಜೇಂದ್ರ ಅವರಿಗೆ ಒಂದಷ್ಟು ಬಲವನ್ನ ತಂದುಕೊಟ್ಟಿದ್ದಾರೆ. ಅಂದ್ರೆ ಒಂದಷ್ಟು ವಿರೋಧಿಗಳು ಏನ್ ಹೇಳ್ತಾ ಇದ್ರು, ಸ್ವಪಕ್ಷದ ಇದ್ದೇ ಒಂದಷ್ಟು ವಿರೋಧಿಗಳು ಹೇಳ್ತಾ ಇದ್ರು ವಿಜೇಂದ್ರ ಜೊತೆಗೆ ಇರುವಂತಹ ಹೈಕಮಾಂಡ್ ನಾಯಕರು ಇಲ್ಲ ಅನ್ನೋದು. ಈ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಅಮಿತ್ ಶಾ ಅವರು ಇರ್ಬೋದು, ಮೋದಿ ಅವರು ಇರ್ಬೋದು, ನೇರವಾಗಿ ರಾಜ್ಯಕ್ಕೆ ಬಂದು ಒಂದಷ್ಟು ಅವರ ಜೊತೆಗೆ ನಿಲ್ಲುವಂತ ಒಂದಷ್ಟು ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಮೂಲಕ ಹೇಳೋದಾದ್ರೆ ಸ್ವಪಕ್ಷದ ಒಂದಷ್ಟು ನಾಯಕರಿಗೂ ಕೂಡ ಒಂದಷ್ಟು ಸಂದೇಶವನ್ನ ರವಾನೆ ಆಯಿತು. ಅಂದ್ರೆ ವಿಜೇಂದ್ರ ಅವರು ಮುಂಬರುವ ಚುನಾವಣೆಯವರೆಗೂ, ಅಂದ್ರೆ 2028ರ ಚುನಾವಣೆಯವರೆಗೂ ಕೂಡ ಅವರ ನಾಯಕತ್ವದಲ್ಲಿ, ಅವರ ಸಂಘಟನೆಯಲ್ಲಿ ಕೂಡ ಬಿಜೆಪಿಯವರು ಹೋಗ್ಬೇಕಾಗುತ್ತೆ ಅನ್ನೋದು ಕೂಡ ಒಂದು ಸ್ಪಷ್ಟ ಸಂದೇಶ ಕೂಡ ರವಾನೆ ಆಗುತ್ತೆ. ಅಂದ್ರೆ ವಿಜೇಂದ್ರ ಪರವಾಗಿ ಈಗ ಹೈಕಮಾಂಡ್ ನಾಯಕರು ನೇರವಾಗಿ ರಾಜ್ಯಕ್ಕೆ ಬಂದು ಒಂದು ಅಭಿನಂದೋತ್ಸವ ಜೊತೆಗೆ ಅಭಿಮಾನೋತ್ಸವ ಎರಡರಲ್ಲೂ ಕೂಡ ಭಾಗಿಯಾಗಿ ಇವತ್ತು ವಿಜೇಂದ್ರಗೆ ಸಾಕಷ್ಟು ಬಲವನ್ನ ತಂದುಕೊಟ್ಟಿದ್ದಾರೆ. ಈ ಮೂಲಕ ಮುಂದಿನ ಲೋಕಲ್ ಚುನಾವಣೆ ಇರ್ಬೋದು, GBA ಚುನಾವಣೆ ಇರ್ಬೋದು, ಹಾಗೆ 2028ಕ್ಕೆ ಬರುವಂತಹ ಚುನಾವಣೆ ಇರ್ಬೋದು, ಇಲ್ಲಿ ವಿಜೇಂದ್ರ ಅವರೇ ಸಂಪೂರ್ಣವಾಗಿ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸ್ತಾರೆ. ಜೊತೆಗೆ ಅವರ ತಂದೆಯವರ ಆಶೀರ್ವಾದ ವರ್ಚಸ್ಸು ಏನಿದೆ, ಅಂದ್ರೆ ಅವರ ಒಂದಷ್ಟು ರಾಜ್ಯ ಪ್ರವಾಸ ಏನಿದೆ, ಅದರಲ್ಲೂ ಕೂಡ ಒಂದಷ್ಟು ಮೈಲೇಜ್ ಅನ್ನ ವಿಜೇಂದ್ರ ಅವರು ತೆಗೆದುಕೊಳ್ತಾರೆ. ಈ ಮೂಲಕ ಸಂಪೂರ್ಣವಾದ ಒಂದು ಬಲ ಈ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದಾಗ ಸಿಕ್ಕಿದೆ ಅಂತ ಹೇಳ್ಬೋದು. ನವೀನ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.